ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ಪಕ್ಕದ ಬಾಂಗ್ಲಾದೇಶ ಈಗ ಭಾರತಕ್ಕೆ ವಾರ್ನಿಂಗ್ ಕೊಡೋಕೆ ಶುರು ಮಾಡಿದೆ. ನೀರು ಸರಿಯಾಗಿ ಕೊಡದೇ ಇದ್ರೆ ನಮ್ಮ ಸಂಬಂಧವೇ ಹಾಳಾಗುತ್ತೆ ಅಂತ ಉದ್ದಟತನ ಮೆರೆದಿದೆ. ಅತ್ತ ನೆದರ್ಲ್ಯಾಂಡ್ಸ್ ಭೇಟಿಯಲ್ಲಿರೋ ಪ್ರಧಾನಿ ಮೋದಿ ಹಲವು ಒಪ್ಪಂದಗಳನ್ನ ಮಾಡಿಕೊಂಡಿದ್ದು, ಇತ್ತ ಮಿಡಲ್ ಈಸ್ಟ್ ನಲ್ಲಿ ಶೀಘ್ರದಲ್ಲಿ ಬಿರುಗಾಳಿ ಏಳುತ್ತೆ ಅಂತ ಟ್ರಂಪ್ ಹೇಳಿದ್ದಾರೆ. ಎಬೋಲಾ ವೈರಸ್ ಕುರಿತು ವಿಶ್ವ ಆರೋಗ್ಯ ಸಂಸ್ಥೆ ಜಾಗತಿಕವಾಗಿ ಎಮರ್ಜೆನ್ಸಿ ಅಲರ್ಟ್ ನೀಡಿದೆ. ಎಲ್ಲವನ್ನ ಒನ್ ಬೈ ಒನ್ ನೋಡ್ಕೊಂಡು ಬರೋಣ. ಮೊದಲಿಗೆ ಪಾಕಿಸ್ತಾನದ ಹೇಳಿಕೆ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಬಿಡ್ತೀವಿ. ಒಂದು ದಿನದ ಹಿಂದಷ್ಟೇ ನಮ್ಮ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಪಾಕ್ಗೆ ಎಚ್ಚರಿಕೆ ಕೊಟ್ಟಿದ್ರು. ಪಾಕ್ ಹೀಗೆ ಉಗ್ರರಿಗೆ ಆಶ್ರಯ ಕೊಡ್ತಾ ಹೋದ್ರೆ ಅವರು ಜಿಯೋಗ್ರಫಿಲಿ ಇರಬೇಕೋ ಅಥವಾ ಇತಿಹಾಸದಲ್ಲಿರಬೇಕೋ ಡಿಸೈಡ್ ಮಾಡ್ಲಿ ಅಂದಿದ್ರು. ಇದಕ್ಕೆ ಪಾಕಿಸ್ತಾನ ಸೇನೆ ಸಿಕ್ಕಾಬಟ್ಟೆ ಉರ್ಕೊಂಡು ರಿಯಾಕ್ಟ್ ಮಾಡಿದೆ. ದ್ವಿವೇದಿ ಅವರ ಹೇಳಿಕೆ ಪ್ರಚೋದನಾಕಾರಿಯಾಗಿದೆ. ಅಣ್ವಸ್ತ್ರ ಇಟ್ಕೊಂಡಿರೋ ಜವಾಬ್ದಾರಿಯುತ ದೇಶಗಳು ಈ ತರ ಮಾತಾಡಬಾರ್ದು, ಸ್ವಲ್ಪ ಸಂಯಮ ಮತ್ತು ಪ್ರಬುದ್ಧತೆಯಿಂದ ಇರಬೇಕು ಅಂತ ಹೇಳಿದೆ. ಅಷ್ಟೇ ಅಲ್ಲ, ಒಂದು ಅಣ್ವಸ್ತ್ರ ಇರೋ ದೇಶವನ್ನ ಭೂಪಟದಿಂದಲೇ ಅಳಿಸಿ ಹಾಕ್ತೀವಿ ಅಂತ ಬೆದರಿಕೆ ಹಾಕೋದು ನೋಡಿದ್ರೆ ಇವರ ಬುದ್ಧಿಶಕ್ತಿ ದಿವಾಳಿಯಾಗಿರೋದು ತೋರಿಸುತ್ತೆ ಅಂತ ದೊಡ್ಡ ದೊಡ್ಡ ಪದಪುಂಜಗಳನ್ನ ಬಳಸಿದ್ದಾರೆ. ಅಲ್ಲದೆ ಭಾರತ ಪಕ್ಕದ ದೇಶಗಳ ಜೊತೆ ಶಾಂತಿಯಿಂದ ಬದುಕುವುದನ್ನ ಕಲಿಬೇಕು, ನಮ್ಮ ಪವರ್ ಏನು ಅಂತ ಅರ್ಥ ಮಾಡ್ಕೋಬೇಕು, ನಮ್ಮ ಜೊತೆ ಜಗಳ ಆಡದೆ ಸುಮ್ಮನೆ ಇರಬೇಕು ಅಂತ ಪಾಕ್ ಸೇನೆ ಹೇಳಿದೆ. ಹಾಗೆ ನಮ್ಮ ಮೇಲೆ ಮತ್ತೇನಾದ್ರೂ ದಾಳಿ ಮಾಡಿದ್ರೆ ಅದರ ಪರಿಣಾಮ ಬರೀ ಗಡಿಗಷ್ಟೇ ಸೀಮಿತವಾಗಲ್ಲ, ಭಾರತಕ್ಕೆ ರಾಜಕೀಯವಾಗಿ ಅರಗಿಸಿಕೊಳ್ಳೋಕೆ ಆಗಲ್ಲ, ಆ ಥರ ಮಾಡ್ಬಿಡ್ತೀವಿ ಅಂತ ಏನೇನೋ ಹೇಳ್ಬಿಟ್ಟಿದೆ. ಈ ವೇಳೆ ಕಳೆದ ವರ್ಷದ ಸಂಘರ್ಷವನ್ನ ಕೂಡ ಪಾಕ್ ಸೇನೆ ಇಲ್ಲಿ ಉಲ್ಲೇಖ ಮಾಡಿದೆ. ಭಾರತದ ನಾಯಕರು ದಕ್ಷಿಣ ಏಷ್ಯಾವನ್ನ ಇನ್ನೊಂದು ಯುದ್ಧಕ್ಕೆ ತಳ್ಳಬಾರ್ದು, ಅದು ನಿಮ್ಗೆ ಒಳ್ಳೇದು, ಅದರ ಪರಿಣಾಮ ಈ ಪ್ರದೇಶಕ್ಕೆ ಮಾತ್ರ ಅಲ್ಲದೆ ಜಗತ್ತಿನಾದ್ಯಂತ ವಿನಾಶಕಾರಿಯಾಗಿರಲಿದೆ ಅಂತ ಹೇಳಿದೆ. ಆ ಮೂಲಕ ನೋಡಿ ಅಣ್ವಸ್ತ್ರ ಇದೆ ಅಂತ ಮತ್ತದೆ ಬ್ಲಾಕ್ ಮೇಲ್ ಮಾಡೋ ಪ್ರಯತ್ನವನ್ನ ಪಾಕಿಸ್ತಾನ ಸೇನೆ ಮಾಡಿದೆ. ಇನ್ನು ಅಕ್ರಮ ವಲಸಿಗರ ವಿರುದ್ಧ ಭಾರತ ಕ್ರಮಕ್ಕೆ ಮುಂದಾಗಿದ್ದೇ ತಡ. ಬಾಂಗ್ಲಾ ಒಂದರ ಹಿಂದೊಂದು ಅಂತ ಭಾರತವನ್ನ ಕೆರಳಿಸೋ ಕೆಲಸ ಮಾಡಿದೆ. ಈಗ ನೇರವಾಗಿ ಭಾರತದ ರಾಜತಾಂತ್ರಿಕ ಸಂಬಂಧಕ್ಕೆ ಧಮಕಿ ಹಾಕಿದೆ. ಭಾರತ ಮತ್ತು ಬಾಂಗ್ಲಾದ ಮುಂದಿನ ಸಂಬಂಧ ಗಂಗಾ ನದಿ ನೀರು ಹಂಚಿಕೆ ಒಪ್ಪಂದ ಹೇಗೆ ನವೀಕರಣಗೊಳ್ಳುತ್ತೆ ಅನ್ನೋದರ ಮೇಲಿದೆ ಅಂತ ಬಾಂಗ್ಲಾ ಹೇಳಿದೆ. ಬಿಎನ್ಪಿ ಸರ್ಕಾರದ ಸಚಿವ ಮಿರ್ಜಾ ಫಕ್ರುಲ್ ಇಸ್ಲಾಂ ಅಲಂಗೀರ್ ಈ ಹೇಳಿಕೆ ನೀಡಿದ್ದಾರೆ. ಜೊತೆಗೆ ಈ ನದಿ ನೀರು ಹಂಚಿಕೆಗೆ ಸಂಬಂಧಿಸಿದಂತೆ ಹೊಸ ಒಪ್ಪಂದವನ್ನ ತಕ್ಷಣವೇ ಜಾರಿಗೆ ತರಬೇಕು, ಇದು ನಾವು ಭಾರತಕ್ಕೆ ನೀಡ್ತಿರೋ ಸ್ಪಷ್ಟ ಸಂದೇಶ ಅಂದಿದ್ದಾರೆ. ಅಲ್ಲದೆ ಈ ಒಪ್ಪಂದ ಮುಗೀತಿರೋ ಬಗ್ಗೆ ನಮಗೆ ಆತಂಕ ಇದೆ, ಹೊಸ ಒಪ್ಪಂದಕ್ಕೆ ಸಹಿ ಹಾಕೋ ತನಕ ಈಗಿರೋ ಒಪ್ಪಂದವೇ ಜಾರಿಯಲ್ಲಿರಬೇಕು ಅಂತ ಆಲಂಗೀರ್ ಹೇಳಿದ್ದಾರೆ. ಅಂದಹಾಗೆ 1996ರ ಗಂಗಾ ನದಿ ನೀರು ಹಂಚಿಕೆ ಒಪ್ಪಂದ ಈ ವರ್ಷದ ಡಿಸೆಂಬರ್ನಲ್ಲಿ ಕೊನೆಗೊಳ್ಳಲಿದೆ. ಭಾರತದ ಅಂದಿನ ಪ್ರಧಾನಿ ಎಚ್.ಡಿ. ದೇವೇಗೌಡ ಮತ್ತು ಬಾಂಗ್ಲಾದ ಅಂದಿನ ಪ್ರಧಾನಿ ಶೇಖ್ ಹಸೀನಾರ ಮಧ್ಯೆ ಈ ಒಪ್ಪಂದ ಆಗಿತ್ತು. 30 ವರ್ಷಗಳ ಅವಧಿಗೆ ಈ ಒಪ್ಪಂದಕ್ಕೆ ಸಹಿ ಹಾಕಿದ್ರು. ಗಂಗಾ ನದಿಗೆ ಕಟ್ಟಲಾಗಿರೋ ಫರಕ್ಕಾ ಬ್ಯಾರೇಜ್ ನೀರನ್ನ ಎಷ್ಟು ಪ್ರಮಾಣದಲ್ಲಿ ಎರಡೂ ದೇಶಗಳು ಹಂಚಿಕೊಳ್ಬೇಕು ಅಂತ ಈ ಒಪ್ಪಂದ ಮಾಡ್ಕೊಂಡಿದ್ರು. ಈ ಬ್ಯಾರೇಜ್ನಿಂದ ಬೇಸಿಗೆಯಲ್ಲಿ ನಮ್ಗೆ ನೀರು ಸಿಕ್ತಿಲ್ಲ ಅಂತ ಬಾಂಗ್ಲಾ ಖ್ಯಾತೆ ತೆಗೆದಿತ್ತು. ಹೀಗಾಗಿ ಈ ಒಪ್ಪಂದ ಮಾಡ್ಕೊಂಡಿದ್ರು. ಆದ್ರೆ ಇದರಿಂದ ನಮಗೆ ಅನ್ಯಾಯ ಆಗ್ತಿದೆ ಅಂತ ಪಶ್ಚಿಮ ಬಂಗಾಳದ ಜನ ಹೇಳ್ತಿದ್ರು. ಅಲ್ಲದೆ ಈ ಒಪ್ಪಂದ ರದ್ದಾಗಬೇಕು ಅಂತ ನಮ್ಮದೇ ದೇಶದ ಜನ ಆಗ್ರಹ ಮಾಡ್ತಿದ್ರು. ಹೀಗಾಗಿ ಈ ಒಪ್ಪಂದ ಮುಗಿದ್ರೆ ಭಾರತ ಮೊದಲಿನ ಥರ ನೀರು ಬಿಡಲ್ಲ ಅನ್ನೋ ಭಯ ಬಾಂಗ್ಲಾಗೆ ಕಾಡ್ತಿದೆ. ಹಾಗೆ ನೋಡಿದ್ರೆ ಈ ಒಪ್ಪಂದನ ಮರುಪರಿಶೀಲನೆ ಮಾಡಬೇಕು ಅಂತ ಭಾರತ ಸರ್ಕಾರ ಮಟ್ಟದಲ್ಲಿ ಚರ್ಚೆ ನಡೀತಿದೆ. ಹೀಗಾಗಿ ಬಾಂಗ್ಲಾ ಈ ಹೇಳಿಕೆ ಕೊಟ್ಟಿದೆ. ಅಷ್ಟೇ ಅಲ್ಲ, ಬಾಂಗ್ಲಾ ಪಾಕ್ ಜೊತೆಗೆ ಕೈ ಜೋಡಿಸೋಕೆ ಮುಂದಾಗಿದೆ. ತನ್ನ ಸಿವಿಲ್ ಸರ್ವೆಂಟ್ಗಳ ಟ್ರೈನಿಂಗ್ ಆಗಿ ಭಾರತದ ಬದಲು ಬಾಂಗ್ಲಾ ಪಾಕಿಸ್ತಾನವನ್ನ ಆಯ್ಕೆ ಮಾಡಿಕೊಂಡಿದೆ. ಹಲವು ವರ್ಷಗಳಿಂದ ಬಾಂಗ್ಲಾ ಅಧಿಕಾರಿಗಳು ಉತ್ತರಾಖಂಡ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನ್ನಲ್ಲಿ ಟ್ರೈನಿಂಗ್ ಪಡೀತಿದ್ರು. ಇದು ಎರಡು ದೇಶಗಳ ಸ್ನೇಹದ ಸಂಕೇತವಾಗಿತ್ತು. ಈಗ ಬಾಂಗ್ಲಾದ ಅಧಿಕಾರಿಗಳು ಲಾಹೋರ್ಗೆ ಹೋಗ್ತಿದ್ದಾರೆ, ಅಲ್ಲಿನ ಸಿವಿಲ್ ಸರ್ವಿಸಸ್ ಅಕಾಡೆಮಿಯಲ್ಲಿ ಟ್ರೈನಿಂಗ್ ಪಡೀತಿದ್ದಾರೆ. ಇದು ಟ್ರೋಲ್ ಆಗ್ತಿದೆ. ಪಾಕಿಸ್ತಾನದ ಆಡಳಿತದ ಮಾದರಿಯನ್ನ ಅಳವಡಿಸಿಕೊಳ್ಳೋ ದೌರ್ಭಾಗ್ಯ ಬಾಂಗ್ಲಾಗೆ ಬರಬಾರದಿತ್ತು ಅಂತ ಕಿಚಾಯಿಸಲಾಗ್ತಿದೆ. ಇನ್ನು ಮಿಡಲ್ ಈಸ್ಟ್ ನಲ್ಲಿ ಸದ್ಯದಲ್ಲೇ ಬಿರುಗಾಳಿ ಏಳುತ್ತೆ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಎಚ್ಚರಿಕೆ ನೀಡಿದ್ದಾರೆ. ತಮ್ಮ ಟ್ರುತ್ ಸೋಷಿಯಲ್ನಲ್ಲಿ ಎಐ ಚಿತ್ರ ಹಂಚಿಕೊಂಡು ಯುದ್ಧದ ಮುನ್ಸೂಚನೆ ನೀಡಿದ್ದಾರೆ. ಆ ಚಿತ್ರದಲ್ಲಿ ಟ್ರಂಪ್ ಮತ್ತು ಅಮೆರಿಕದ ನೌಕಾಪಡೆ ಅಧಿಕಾರಿ ಹಡಗಿನಲ್ಲಿರೋದು ಕಂಡುಬಂದಿದೆ. ಬ್ಯಾಕ್ಗ್ರೌಂಡ್ನಲ್ಲಿ ಭಾರೀ ಮಿಂಚು, ಮಳೆ, ಬಿರುಗಾಳಿ ಎಬ್ಬಿರೋದು ಕಾಣಿಸಿದೆ. ಅದಕ್ಕೆ ಬಿರುಗಾಳಿ ಬರೋ ಮುಂಚೆ ಪ್ರಶಾಂತ ವಾತಾವರಣ ಇರುತ್ತೆ ಅಂತ ಟ್ರಂಪ್ ಕ್ಯಾಪ್ಷನ್ ಬೇರೆ ಕೊಟ್ಟಿದ್ದಾರೆ.
ಹಾಗೆ ಟ್ರಂಪ್ ಇರಾನ್ಗೆ ಮತ್ತೊಂದು ಬಿಗ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇರಾನ್ ನಮ್ಮ ಜೊತೆ ಡೀಲ್ ಮಾಡ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ಕೆಟ್ಟ ದಿನಗಳನ್ನ ಎದುರಿಸಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಫ್ರೆಂಚ್ ಮಾಧ್ಯಮವೊಂದಕ್ಕೆ ನೀಡಿದ ಇಂಟರ್ವ್ಯೂನಲ್ಲಿ ಟ್ರಂಪ್ ಈ ತರ ಹೇಳಿದ್ದಾರೆ. ಅಂದಹಾಗೆ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಟ್ರಂಪ್ರ ದ್ವಂದ್ವ ನಿಲುವುಗಳಿಂದಾಗಿ ಅವರ ಮೇಲೆ ನಮಗೆ ನಂಬಿಕೆ ಬರ್ತಿಲ್ಲ ಅಂತ ಹೇಳಿದ್ರು. ಅದರ ಬೆನ್ನಲ್ಲೇ ಟ್ರಂಪ್ ಈ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನ ಮಧುರೈ ಕನ್ಯಾಕುಮಾರಿ ಕಡೆಗೆ ಯಾತ್ರೆ ಹೋಗ್ಬೇಕು ಅನ್ನೋರಿಗೆ 7 ಸನ್ಸ್ ಕಡೆಯಿಂದ ಒಳ್ಳೆ ಆಫರ್ ಇದೆ. ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ ತಗೋತಾರೆ, ಆರಾಮಾಗಿ ಹೋಗಿ ಬರ್ಬೋದು. ಆಸಕ್ತರು ಕೆಳಗಿರೋ ನಂಬರ್ಗೆ ಕಾಲ್ ಮಾಡಿ ಟಿಕೆಟ್ ಬುಕ್ ಮಾಡ್ಕೊಳ್ಳಿ. ಇನ್ನು 45 ದಿನಗಳ ಹೊಸ ಕದನ ವಿರಾಮ ಆದ ಬೆನ್ನಲ್ಲೇ ಇಸ್ರೇಲ್ ಲೆಬನಾನ್ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ. ಇಬ್ಬರು ಹೆಜ್ಬುಲ್ಲಾ ಉಗ್ರರನ್ನ ಹೊಡೆದಾಕಿದ್ದೀವಿ ಅಂತ ಇಸ್ರೇಲ್ ಸೇನೆ ತಿಳಿಸಿದೆ. ಗಲ್ಫ್ ಉದ್ವಿಗ್ನತೆ ನಡುವೆ ಭಾರತಕ್ಕೆ ಮತ್ತೊಂದು ಗುಡ್ ನ್ಯೂಸ್. 20,000 ಟನ್ ಎಲ್ಪಿಜಿ ಹೊತ್ತ ಸಿಮಿ ಅನ್ನೋ ಬೃಹತ್ ಹಡಗು ಹಾರ್ಮುಜ್ ದಾಟಿ ಭಾರತಕ್ಕೆ ಬಂದಿದೆ. ಗುಜರಾತ್ನ ಕಾಂಡ್ಲಾ ಬಂದರಿಗೆ ತಲುಪಿದೆ. ಕತಾರ್ನ ರಾಸ್ ಲಫಾನ್ ಟರ್ಮಿನಲ್ನಿಂದ ಬಂದಿರೋ ಈ ಹಡಗು ಭಾರತದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ಗೆ ಸೇರಿದೆ. ಇನ್ನು ಬರೋಬ್ಬರಿ 46,427 ಟನ್ ಎಲ್ಪಿಜಿ ಹೊತ್ತ ಎನ್ವಿ ಸನ್ಶೈನ್ ಅನ್ನೋ ಮತ್ತೊಂದು ಹಡಗು ಕೂಡ ಹಾರ್ಮುಜ್ ದಾಟಿದೆ. ಅದು ಮೇ 18ರೊಳಗೆ ಮಂಗಳೂರು ಬಂದರಿಗೆ ತಲುಪೋ ನಿರೀಕ್ಷೆ ಇದೆ. ಆಫ್ರಿಕಾದಲ್ಲಿ ಹರಡ್ತಿರೋ ಎಬೋಲಾ ವೈರಸ್ ಬಗ್ಗೆ ವಿಶ್ವ ಆರೋಗ್ಯ ಸಂಸ್ಥೆ ದೊಡ್ಡ ಅಲರ್ಟ್ ನೀಡಿದೆ. ಎಬೋಲಾ ವೈರಸ್ ಅನ್ನ ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ ಆಫ್ ಇಂಟರ್ನ್ಯಾಷನಲ್ ಕನ್ಸರ್ನ್ ಅಂತ ಘೋಷಿಸಿದೆ. ಅಂದ್ರೆ ಜಗತ್ತಿಗೆ ಹರಡೋ ಸಾಧ್ಯತೆ ಇದೆ, ಎಚ್ಚರವಾಗಿರಬೇಕು ಅಂತ ತಿಳಿಸಿದೆ. ಈ ವೈರಸ್ ಸದ್ಯ ಕಾಂಗೋ ಮತ್ತು ಉಗಾಂಡಾದಲ್ಲಿ ದೊಡ್ಡದಾಗಿ ಸ್ಪ್ರೆಡ್ ಆಗ್ತಿದೆ. ಮುಂದೆ ನೆರೆಹೊರೆ ದೇಶಗಳಿಗೂ ಹರಡೋ ಹೈ ರಿಸ್ಕ್ ಇದೆ ಅಂತ ವಿಶ್ವಸಂಸ್ಥೆ ಹೇಳಿದೆ. ಈಗ ಹರಡ್ತಿರೋ ವೈರಸ್ ವೇರಿಯಂಟ್ ಅನ್ನ ಬುಂಡಿ ಬುಗ್ಯೋ ಅಂತ ಗುರುತಿಸಲಾಗಿದೆ. ಸದ್ಯದ ಅಂದಾಜಿನ ಪ್ರಕಾರ ಇದು ಕೋವಿಡ್-19 ತರ ದೊಡ್ಡ ಪ್ಯಾಂಡಮಿಕ್ ಆಗೋ ಚಾನ್ಸ್ ದೂರ. ಆದ್ರೆ ವೈರಸ್ ಪತ್ತೆಯಾಗಿರೋ ದೇಶಗಳೊಂದಿಗೆ ಬಾರ್ಡರ್ ಶೇರ್ ಮಾಡ್ಕೊಂಡಿರೋ ದೇಶಗಳು ಅಲರ್ಟ್ನಲ್ಲಿರಬೇಕು ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ. ಅಲ್ಲದೆ ಇದುವರೆಗೂ ಕಾಂಗೋದಲ್ಲಿ ಈ ಸೋಂಕು ತಗುಲಿ ಸುಮಾರು 80 ಮಂದಿ ಮೃತಪಟ್ಟಿದ್ದಾರೆ. 246 ಎಬೋಲಾ ಕೇಸ್ಗಳು ಪತ್ತೆಯಾಗಿವೆ. 8 ಲ್ಯಾಬ್ಗಳು ಸೋಂಕು ಪತ್ತೆಯಾಗಿರೋದು ಕನ್ಫರ್ಮ್ ಮಾಡಿವೆ ಅಂತ WHO ತಿಳಿಸಿದೆ. ಭಾರತ ಮತ್ತು ನೆದರ್ಲ್ಯಾಂಡ್ಸ್ ಸಂಬಂಧ ಮತ್ತಷ್ಟು ಸುಧಾರಣೆಯಾಗ್ತಿದೆ. ಈಗ ಉಭಯ ದೇಶಗಳು ತಮ್ಮ ದ್ವಿಪಕ್ಷೀಯ ಸಂಬಂಧವನ್ನ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಮಟ್ಟಕ್ಕೆ ಏರಿಸೋಕೆ ಒಪ್ಕೊಂಡಿವೆ. ಪಿಎಂ ಮೋದಿ ಮತ್ತು ನೆದರ್ಲ್ಯಾಂಡ್ಸ್ ಪ್ರಧಾನಿ ರಾಬ್ ಜೆಟ್ಟನ್ ಮಧ್ಯೆ ಸುದೀರ್ಘ ಮಾತುಕತೆ ನಡೆದ ಬಳಿಕ ಈ ನಿರ್ಧಾರಕ್ಕೆ ಬರಲಾಗಿದೆ. ಹಲವು ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಿದ್ದಾರೆ. ಗುಜರಾತ್ನಲ್ಲಿ ತಲೆ ಎತ್ತಲಿರೋ ಭಾರತದ ಮೊದಲ ಫ್ರಂಟ್ ಎಂಡ್ ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಷನ್ ಪ್ಲಾಂಟ್ಗೆ ಬೆಂಬಲ ನೀಡೋಕೆ ಟಾಟಾ ಎಲೆಕ್ಟ್ರಾನಿಕ್ಸ್ ಮತ್ತು ನೆದರ್ಲ್ಯಾಂಡ್ಸ್ನ ASML ಕಂಪನಿ ಮಧ್ಯೆ ಒಪ್ಪಂದ ಆಗಿದೆ. ಜೊತೆಗೆ ಇಂಧನ, ಸೆಮಿಕಂಡಕ್ಟರ್, ಡಿಜಿಟಲ್ ತಂತ್ರಜ್ಞಾನ, AI ಮತ್ತು ಹೆಲ್ತ್ ಕೇರ್ ಸೆಕ್ಟರ್ಗಳಲ್ಲಿ ಹೂಡಿಕೆ ಮಾಡುವಂತೆ ಡಚ್ ಕಂಪನಿಗಳಿಗೆ ಮೋದಿ ಆಹ್ವಾನ ನೀಡಿದ್ದಾರೆ. ಹಾಗೆ 16 ಡಚ್ ಕಂಪನಿಗಳ ಸಿಇಒ ಜೊತೆಗೆ ಮಾತುಕತೆ ಮಾಡಿದ್ದಾರೆ. ಇನ್ನು ಪಿಎಂ ಮೋದಿ ತಮ್ಮ ನೆದರ್ಲ್ಯಾಂಡ್ಸ್ ಪ್ರವಾಸವನ್ನ ಯಶಸ್ವಿಯಾಗಿ ಮುಗಿಸಿ ಸ್ವೀಡನ್ಗೆ ಪ್ರಯಾಣ ಬೆಳೆಸಿದ್ದಾರೆ. ಇನ್ನು ಸಿಂಧೂ ನದಿ ನೀರು ಹಂಚಿಕೆ ವಿಚಾರದಲ್ಲಿ ಭಾರತ ತನ್ನ ನಿಲುವನ್ನ ಮತ್ತೆ ಪುನರುಚ್ಚಾರ ಮಾಡಿದೆ. ಹೇಗ್ನ ಅಂತಾರಾಷ್ಟ್ರೀಯ ನ್ಯಾಯಾಲಯ ನೀಡಿದ ತೀರ್ಪನ್ನ ಭಾರತ ರಿಜೆಕ್ಟ್ ಮಾಡಿದೆ. ಈ ಕೋರ್ಟನ್ನೇ ನಾವು ಒಪ್ಪೋದಿಲ್ಲ. ಹಾಗಾಗಿ ಸಿಂಧೂ ನದಿ ನೀರನ್ನ ಪಾಕ್ಗೆ ಹಂಚಿಕೆ ಮಾಡಿ ಅಂತ ಹೇಳೋ ಅದರ ತೀರ್ಪು ನಮಗೆ ಅನ್ವಯ ಆಗೋದಿಲ್ಲ ಅಂತ ವಿದೇಶಾಂಗ ಇಲಾಖೆ ಹೇಳಿದೆ. ಜೊತೆಗೆ ಈ ಒಪ್ಪಂದವನ್ನ ಅಮಾನತಿನಲ್ಲಿಡೋ ನಿರ್ಧಾರ ಮುಂದುವರಿಯಲಿದೆ ಅಂತ ಭಾರತ ಸ್ಪಷ್ಟಪಡಿಸಿದೆ. 1960ರಲ್ಲಿ ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆಯಲ್ಲಿ ಭಾರತ ಮತ್ತು ಪಾಕ್ ನಡುವೆ ಈ ಒಪ್ಪಂದ ಆಗಿತ್ತು. ಇದರ ಅಡಿ ಪಾಕ್ಗೆ 80% ಹಾಗೂ ಭಾರತಕ್ಕೆ 20% ನೀರು ಸಿಕ್ತಿತ್ತು. ಆದರೆ ಕಳೆದ ವರ್ಷ ಪಹಲ್ಗಾಮ್ ಉಗ್ರ ದಾಳಿ ಬಳಿಕ ಭಾರತ ಈ ಒಪ್ಪಂದವನ್ನ ಸ್ಥಗಿತಗೊಳಿಸಿತ್ತು. ದಿಲ್ಲಿಯಲ್ಲಿ ನಡೆದ ಬ್ರಿಕ್ಸ್ ಪತ್ರಿಕಾಗೋಷ್ಠಿ ವೇಳೆ ರಷ್ಯಾ ವಿದೇಶಾಂಗ ಸಚಿವ ಸರ್ಗೆ ಲಾವ್ರೋವ್ ಪತ್ರಕರ್ತರೊಬ್ಬರಿಗೆ ವಾರ್ನಿಂಗ್ ನೀಡಿರೋದು ವೈರಲ್ ಆಗ್ತಿದೆ. ಪತ್ರಕರ್ತರು ಕೇಳಿದ ಪ್ರಶ್ನೆಗಳಿಗೆ ಸರ್ಗೆ ಲಾವ್ರೋವ್ ಉತ್ತರಿಸುವಾಗ ಪತ್ರಕರ್ತರೊಬ್ಬರು ತಮ್ಮ ಮೊಬೈಲ್ನಲ್ಲಿ ಮಾತನಾಡ್ತಿದ್ರು. ಇದರಿಂದ ಡಿಸ್ಟರ್ಬ್ ಆದ ಲಾವ್ರೋವ್ ದಯವಿಟ್ಟು ಹೊರಗೆ ಹೋಗಿ ಮಾತನಾಡಿ ಅಂತ ಹೇಳಿದ್ರು. ನಂತರ ಪುನಃ ಅದೇ ರಿಪೀಟ್ ಆಯ್ತು. ಅದಕ್ಕೆ ತಾಳ್ಮೆ ಕಳ್ಕೊಂಡ ಲಾವ್ರೋವ್, ನೀವು ಇಲ್ಲಿಂದ ಹೊರಗೆ ನಡಿಬೋದಾ? ನಾವಿಲ್ಲಿ ಜೋಕ್ ಮಾಡ್ತಿಲ್ಲ. ನೀವು ನಿಮ್ಮ ಫೋನ್ ಸರೆಂಡರ್ ಮಾಡದೇ ಇದ್ರೆ ನಮ್ಮ ಭದ್ರತಾ ಪಡೆಗಳು ಬಂದೂಕು ಹೊರಗೆ ತೆಗೀಬೇಕಾಗುತ್ತೆ ಅಂತ ವಾರ್ನ್ ಮಾಡಿದ್ದಾರೆ. ಇನ್ನು ಚೀನಾದಿಂದ ಬರುವಾಗ ಟ್ರಂಪ್ ಒಂದು ಹೇಳಿಕೆ ಕೊಟ್ಟಿದ್ರು. ಅಮೆರಿಕ ಬೆಂಬಲ ಇದೆ ಅನ್ಕೊಂಡು ತೈವಾನ್ ಸ್ವಾತಂತ್ರ್ಯ ಪಡ್ಕೊಳ್ಳೋಕೆ ಮುಂದಾಗಬಾರ್ದು ಅಂತ ಎಚ್ಚರಿಕೆ ನೀಡಿದ್ರು. ಇದಕ್ಕೀಗ ತೈವಾನ್ ತಿರುಗೇಟು ಕೊಟ್ಟಿದೆ. ತೈವಾನ್ ಈಗಾಗಲೇ ಒಂದು ಸ್ವತಂತ್ರ ಹಾಗೂ ಸಾರ್ವಭೌಮ ರಾಷ್ಟ್ರ ಅಂತ ಹೇಳಿದೆ. ನಾವು ಯಾವುದೇ ಕಾರಣಕ್ಕೂ ಚೀನಾ ದೇಶಕ್ಕೆ ಅಧೀನರಾಗಿಲ್ಲ.
ನಮ್ಮ ಮೇಲೆ ಹಿಡಿತ ಸಾಧಿಸೋ ಹಕ್ಕು ಚೀನಾಗಿಲ್ಲ ಅಂತ ತೈವಾನ್ ಸ್ಪಷ್ಟಪಡಿಸಿದೆ. ಇತ್ತ ಲಂಡನ್ನಲ್ಲಿ 2 ದೊಡ್ಡ ಪ್ರತಿಭಟನೆಗಳು ನಡೆದಿವೆ. ಒಂದು ಪ್ಯಾಲೆಸ್ತೈನ್ ಪರವಾಗಿದ್ದರೆ ಇನ್ನೊಂದು ವಲಸೆ ವಿರೋಧಿ ಬಲಪಂಥೀಯ ಸಂಘಟನೆಗಳದ್ದಾಗಿತ್ತು. ಪ್ರತಿಭಟನೆ ವೇಳೆ ಗಲಾಟೆ ಮಾಡಿದ್ರು ಅಂತ 43 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಇರಾಕ್ನ ಹೊಸ ಪ್ರಧಾನಿಯಾಗಿ ಅಲಿ ಫಾಲಿಹ್ ಕಾದಿಮ್ ಅಲ್ ಜೈದಿ ಅಧಿಕಾರ ಸ್ವೀಕರಿಸಿದ್ದಾರೆ. ಅಮೆರಿಕ ಹಾಗೂ ರಷ್ಯಾ ಎರಡರ ಜೊತೆಗೆ ರಿಲೇಷನ್ ಮೇಂಟೈನ್ ಮಾಡೋ ಸಾಮರ್ಥ್ಯ ಇವರಿಗಿದೆ ಅಂತ ಹೇಳಿ ಅಲ್ಲಿನ ಎಂಪಿಗಳು ಇವರಿಗೆ ಸಪೋರ್ಟ್ ಮಾಡಿದ್ದಾರೆ. ಇನ್ನು ಈ ಅಲಿ ಫಾಲಿಹ್ಗೆ ಪಿಎಂ ಮೋದಿ ವಿಶ್ ಮಾಡಿದ್ದಾರೆ. ಎರಡೂ ದೇಶಗಳ ಅಭಿವೃದ್ಧಿಗಾಗಿ ನಿಮ್ಮ ಜೊತೆ ಒಟ್ಟಾಗಿ ಕೆಲಸ ಮಾಡೋಕೆ ಎದುರು ನೋಡ್ತಿದ್ದೀನಿ ಅಂತ ಮೋದಿ ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ವಿಡಿಯೋ ಕೆಳಗೆ ಜಾಯಿನ್ ಆಪ್ಷನ್ ಇದೆ, ಆಸಕ್ತರು ಜಾಯಿನ್ ಆಗಬಹುದು. ಇದರಿಂದ ನಿಮಗೆ ವಿಶೇಷ ವಿಡಿಯೋಗಳು ಸಿಗುತ್ತೆ. ಹಾಗೆ ನಮ್ಮ ತಂಡಕ್ಕೆ ಬೆಂಬಲ ಕೊಟ್ಟಂತೆಯೂ ಆಗುತ್ತೆ. ಆಸಕ್ತರು ಕನ್ಸಿಡರ್ ಮಾಡಬಹುದು. ಹೀಗೆ ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.